ರಾಹುಲ್ ಗಾಂಧಿ ಅವರು ಹೇಳ್ತಿದ್ದಾರೆ ಸರ್, ದೇಶವನ್ನು ವಿಭಜನೆ ಮಾಡುವಂಥ ಒಂದು ಕೆಲಸ ಕಳೆದ 10 ವರ್ಷಗಳಿಂದ BJPಯವರು ಮಾಡಿದ್ದಾರೆ. ನಾನು ದೇಶವನ್ನು ಒಗ್ಗೂಡಿಸ್ತಾ ಇದ್ದೀನಿ. ಈಗಾಗಲೇ ಭಾರತ್ ಜೋಡೋ ಕಂಪ್ಲೀಟ್ ಆಗಿದೆ, ಮತ್ತೊಂದು ಪಾದಯಾತ್ರೆಯನ್ನು ಕೂಡ ಆರಂಭ ಮಾಡಿದ್ದಾರೆ. ಮಣಿಪುರದಿಂದ ಮತ್ತೆ ಆರಂಭ ಮಾಡ್ತಾ ಇದ್ದಾರೆ. ಈ ಬಾರಿಯ ಲೋಕಸಭಾ ಚುನಾವಣೆ ಮೇಲೆ ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗುತ್ತೆ? ನೀವು ದೇಶವನ್ನೇ ಒಡೆದಿದ್ದೀರಂತೆ, ದೇಶವನ್ನೇ ವಿಭಜನೆ ಮಾಡ್ತಿದ್ದೀರಂತೆ. ಅಲ್ರಿ, ನಾವು ದೇಶ ವಿಭಜನೆ ಮಾಡ್ತೀವಿ ನಾವು ಅಂತ ಈಗ ಹೇಳ್ತಿದ್ದಾರೆ ಅವರು. ಜ್ವಲಂತ ಸಾಕ್ಷಿ ಹಿಂದೂಸ್ತಾನ ಪಾಕಿಸ್ತಾನ ಮಾಡಿದಾರೆ ಯಾರು? ಇದೇ ಕಾಂಗ್ರೆಸ್ಸಿಗಿರ್ತಾನೆ. ಮುಸಲ್ಮಾನರಿಗೆ ಕೊಟ್ಬಿಟ್ರಲ್ಲ ಪಾಕಿಸ್ತಾನ, ಇವು ಸ್ವಂತ ಆಸ್ತಿನ? ನೂರಾರು ಜನ, ಸಾವಿರಾರು ಜನ ಕಗ್ಗೊಲೆಗಳಾಯಿತು. ನಮ್ಮ ಹಿಂದೂ ಹೆಣ್ಮಕ್ಳದು ಶೀಲ ಅಪಹರಣ ಆಯಿತು. ಇವತ್ತು ಆ ಪಾಕಿಸ್ತಾನದ ಜನ ಹೇಳ್ತಾ ಇದ್ದಾರೆ ನಮ್ಮ ದೇಶಕ್ಕಿಂತ ಪ್ರಧಾನಮಂತ್ರಿ ಮೋದಿ ಬಂದರೆ ಸಂತೋಷ ಅಂತ. ಇವರು ಈಗ ಹೇಳ್ತಾ ಇದ್ದಾರೆ ದೇಶ ಹೊಡೆದ್ರು ಅಂತ. ಈ ಕರ್ನಾಟಕ ರಾಜ್ಯ ಒಂದೇ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ, ಭಾಳ ದೂರಕ್ಕೆ ಬೇಡ. ಲಿಂಗಾಯತರು, ಒಕ್ಕಲಿಗರು, ಇಡೀ ಹಿಂದುಳಿದವರು ಎಲ್ಲರೂ ಒಟ್ಟಾಗಿದ್ವಿ ನಾವು ಕರ್ನಾಟಕ ರಾಜ್ಯದಲ್ಲಿ. ಇವತ್ತು ಲಿಂಗಾಯತರು ಸಪ್ರೇಟ್ ಮೀಟಿಂಗ್ ಮಾಡ್ತಾಯಿದ್ದಾರೆ, ಸಮಾವೇಶ ಮಾಡ್ತಾರೆ. ಒಕ್ಕಲಿಗರು ಸಪ್ರೇಟ್ ಸಮಾವೇಶ ಮಾಡ್ತಾರೆ. ಹಿಂದುಳಿದವರು ಸಪ್ರೇಟ್ ಸಮಾವೇಶ ಮಾಡ್ತಾರೆ. ಇದಕ್ಕೆ ಕಾರಣ ಯಾರು? ದೇಶವನ್ನು ರಾಜ್ಯವನ್ನು ಹೊಡಿತಾ ಇರೋಂಥ ಈ ಕಾಂಗ್ರೆಸ್ ತಾನೇ. ನಮ್ಮೇಲೆ ಯಾಕೆ ಆಪಾದನೆ ಮಾಡ್ತೀರಿ? ಎಲ್ಲರೂ ಒಟ್ಟಾಗಿ ತೊಗೊಂಡೋಗ್ತಿರೋಂಥ ಪಾರ್ಟಿ BJP ಮಾತ್ರ. ಹಾಗಾದರೆ ಈಶ್ವರಪ್ಪ ಅವರ ಈ ಹೇಳಿಕೆಯನ್ನು ನಾನು ಒಪ್ಕೋಬೇಕಾದ್ರೆ, ಮೊನ್ನೆ ನಡೆದಂತಹ ಲಿಂಗಾಯತ ಸಮಾವೇಶದಲ್ಲಿ ನಿಮ್ಮ ಲೀಡರ್ಗಳು ಹೋಗಬಾರ್ದಾಗಿತ್ತು. ಯಾವ ಕಾರಣಕ್ಕೆ ಹೋದರು? ಆಯಾ ಸಮಾವೇಶಕ್ಕೆ ಹೋಗಬಾರ್ದು ಅನ್ನೋದಲ್ಲ. ನಾನು ಅದಕ್ಕೋಸ್ಕರ ನಾವು ಅಲ್ಲಿ ಹೋಗಿ ನಮ್ಮ ಹಿಂದುತ್ವವಾದವನ್ನು ಅವ್ರಿಗೆ ತಿಳಿಸ್ಬೇಕು. ಹೋಗಲ್ಲ ಅಂತ ತಕ್ಷಣ ಆ ಸಮಾಜದಲ್ಲಿ ಹುಟ್ಟಿ ಬೆಳೆದ ಮೇಲೆ ಏನಪ್ಪ ಇಲ್ಲಿ ಹುಟ್ಟಿ ಬೆಳೆದೇನೆ, ನಮ್ಮ ಸಮಾವೇಶಕ್ಕೆ ಬರಲ್ಲ, ಈ ಆಪಾದನೆ ಕೂಡ ಒತ್ಕೋಬಾರ್ದು. ನಾನು ಎಲ್ಲೇ ಕುರುಬರು ಸಭೆ ಕರೆದ್ರು ಸಭೆಗೆ ಹೋಗ್ತೀನಿ. ಕನಕದಾಸರದ್ದು ಒಂದು ವಿಶೇಷ ಏನು? ಜಾತಿ ಜಾತಿ ಕುಲ 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 ಎಂದು ಹೊಡೆದಾಡದೇಳಿ ಅದನ್ನು ಅಲ್ಲೋಗಿ ಹೇಳ್ತೀನಿ ನಾನು. ಸಂಗೊಳ್ಳಿ ರಾಯಣ್ಣ ಹೆಂಗೆ ರಾಣಿ ಚೆನ್ನಮ್ಮ ಜೊತೆಗೆ ತಾಯಿ ಮಗ ಇದ್ದಂಗಿದ್ರು. ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಒಂದೇ ಜಾತಿನಾ? ಇಬ್ಬರು ಮನಸ್ಸಲ್ಲೂ ಇದ್ದಿದ್ದು ಭಾರತ್ ಮಾತಾಗೆ ಜೈ, ಈ ದೇಶದಿಂದ ಬ್ರಿಟಿಷನ್ನು ಓಡಿಸ್ಬೇಕು. ಈ ಭಾವನೆಯನ್ನು ಯಾವುದೇ ಸಭೆ ಸಮಾರಂಭಕ್ಕೆ ಹೋದರೂ ಕೂಡ ನಾವು ತರ್ತೀವಿ ಅನ್ನೋಂಥ ವಿಶ್ವಾಸದಲ್ಲಿ ಆ ಜಾತಿ ಸಭೆಗಳಿಗೆ ಹೋಗ್ತೀವಿ. ನಾನು ಈ ಜಾತಿಯನ್ನು ಬಳಸ್ಕೊಂಡು ಇದ್ರ ಮುಖಾಂತರ ನಾನು ಮುಖ್ಯಮಂತ್ರಿ ಆಗಬೇಕು ಅಂಥೇಳಿ ಹಿಂದುಳಿದ ಸಮಾವೇಶ, ದಲಿತ ಸಮಾವೇಶಗಳು ಮಾಡ್ತೀರಲ್ಲ, ಏನು ಉದ್ಧಾರ ಮಾಡಿದ್ದಾರೆ ಹಿಂದುಳಿದವರು ದಲಿತರನ್ನ? BJP ಸರ್ಕಾರ ಬಂದಮೇಲೆ ಹಿಂದುಳಿದವ್ರಿಗೆ ಏನೇನು ಅನುಕೂಲಗಳು ಮಾಡಿಕೊಟ್ಟಿದ್ದೀವಿ, ದಲಿತರಿಗೆ ಏನೇನು ಅನುಕೂಲಗಳು ಮಾಡಿಕೊಟ್ಟಿದ್ದೀವಿ, ನಾನು ಉದ್ದಕ್ಕೆ ಪಟ್ಟಿ ಕೊಡಬಲ್ಲೆ. ಕೊಡಲಿ ಕಾಂಗ್ರೆಸ್ನವರು ಈ ವೋಟರ್ಸ್ನ, ಹಿಂದುಳಿದವರು ದಲಿತರನ್ನ ಸ್ವತಂತ್ರ ಬಂದಾಗಿಂದನೇ ಇವ್ರ ಕೈಯಲ್ಲೇ ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರು ಇವ್ರ ಉದ್ಧಾರಕ್ಕೆ ಕಾಂಗ್ರೆಸ್ ಕೊಟ್ಕೊಂತ ಬಂದರು. ಅವರು ಕಾಂಗ್ರೆಸ್ ಕೊಟ್ಕೊಂತ ಬಂದರು ಓಟು. ಕೊಟ್ಟ ನಂತರ ಈಗ ಮೊನ್ನೆಯಿಂದ ಅವ್ರಿಗೆ ಅರ್ಥ ಆಗಿದೆ, ಓ ಹಿಂದುಳಿದವರು ದಲಿತರು ನಮ್ಮ ಕೈ ಕೊಟ್ಟರು, ಇನ್ನು ಮುಸಲ್ಮಾನರು ಹಿಡ್ಕೋಬೇಕು. ಕೋರ್ಟ್ ಹೇಳುತ್ತೆ ತಲಾಖನ್ನು ನಿಷೇಧ ಮಾಡಿದ್ದು ಸರಿ ಇದೆ ಅಂತ. ಸಿದ್ದರಾಮಯ್ಯ ಹೇಳ್ತಾರೆ ತೆಗೆದಾಕ್ತೀನಿ ನಾನು ಅಂತ. ಇದು ನ್ಯಾಯನಾ? ಕೋರ್ಟಿನೂ ಮೀರಿ ಈ ರೀತಿ ಅಲ್ಪಸಂಖ್ಯಾತರು ಅವ್ರ ಜೊತೆ ಮಾತ್ರ ಹೊಡಿದ್ದಾರೆ, ಹಿಂದುಳಿದವರು ದಲಿತರು ಅವ್ರ ಕೈ ಕೊಟ್ಟಾಯಿತು. ಬರೋಂಥ ದಿನ ರಾಜ್ಯದ ಅಲ್ಪಸಂಖ್ಯಾತರಿಗೂ ಕೂಡ ಬುದ್ಧಿ ಬರುತ್ತೆ, ಅವರು ಕೂಡ ಭಾರತ್ ಮಾತಾಗೆ ಜೈ ಅಂತ ಹೇಳ್ಕೊಂಡು ನಮ್ಮ ಜೊತೆ ಬರ್ತಾರೆ, ಈ ವಿಶ್ವಾಸ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.